ತಲೆಬಿಸಿ ಅವ್ರಿಗೆ. ಹೌದಾ, ಹೊಸ ಡೈರಿ ಬಂದ ಕೂಡಲೇ ಕೇಳೇ ಶುರು ಮಾಡ್ತು. 4 ಜನ ಪಾಠಶಾಲೆ ಯಾವಾಗಲೂ ನೋಡಿದ್ದೀರಾ, ಸದ್ಯ ಯಾವಾಗಲೂ ನೋಡಿದ್ದೀರಾ, ಹೇಳ್ರ ಒಟ್ಟಿಗೆ ಅಡಿಗೆ ಬರೋದೇ ಅದ್ರ ಬಿಟ್ಟು ಗಪ್ಪ ಒಂದು ಯೋಚನೆಯಲ್ಲಿ ಹಾಗೆ ಪ್ಲಾನ್ ಮಾಡ್ತವೆ. ಹಾಗಾಗಿ ಅವು ಸಂಪೂರ್ಣವಾಗಿ ಅಡಿಗೆ ವಿಷಯದಲ್ಲಿ ಅವು ಸಂಪೂರ್ಣವಾಗಿ ಕೇಶವ ಕೃಪಾದ ಒಟ್ಟಿಗೆ ತೊಡಗಿಸಿಕೊಂಡಿದ್ದಾರೆ. ಅವು ನಮ್ಮ ಎದುರೇ ಬರ್ಸಿದ್ದು ವೆಂಕಟೇಶನ್ನ ಈ ಕೆಲಸವು ಮಾಡಿದ್ದ. ಆದ ಕಾರಣ ಹೊಕ್ಕದೆ ಮನೆಯವರಿಗುವುದೇ ಅನಂತ ಧನ್ಯವಾದಗಳ ಸಲ್ಲಿಸುತ್ತಾ ಕೇಶವ ಕೃಪಾದ ಪರವಾಗಿ ಮತ್ತೊಂದರಿ ಪದ್ಮನಾಭನಿಗೆ ಅಭಿನಂದನೆಗಳ ಸಲ್ಲಿಸುತ್ತಾರೆ. ಪಾಕಕರ್ಮ ಪಾರಂಗತ ಪಾರಂಪರಿಕ ವಿಶಿಷ್ಟ ಶೈಲಿಯ ಪಾಕರಸ ನಿಪುಣರಾದ ಶ್ರೀ ಪದ್ಮನಾಭ ಭಟ್ ಪಿರಾಜೆ ಇವರಿಗೆ ಕೊಡಮಾಡುವ ಸಮ್ಮಾನ ಪತ್ರ. ಆದರಣೀಯರೇ, ಪಾಕಕರ್ಮದಲ್ಲಿ ಸುದೀರ್ಘ 40 ವರ್ಷಗಳ ಸೇವೆ ನಿಮ್ಮದು. ಭಾರತೀಯ ದರ್ಶನ ಶಾಸ್ತ್ರದನ್ವಯ ಕೈಗುಣವಿಲ್ಲದ ಯಾವುದೂ ಇಲ್ಲ. ಈ ಕೈಗುಣ ಸಿದ್ಧಿಸುವುದು ಜನ್ಮಾಂತರಗಳ ತಪಸ್ಸಿನಿಂದ, ಮನೋಭೂಮಿಕೆಯಿಂದ. ನಿಮ್ಮ ಪಂಚಭಕ್ಷಿಯ ಪರಮಾನ್ನ ಪಾಕಕರ್ಮದಲ್ಲಿ ಪರಮಷಟ್ರಸೋಪೇತವಾದ ಭೋಜನ ತಯಾರಿಯಲ್ಲಿ ವೈದಿಕದ ಸ್ಪರ್ಶವಿದೆ, ಮಡಿಯ ಸ್ವಚ್ಛತೆ ಇದೆ, ಸಮತೂಕ ಪ್ರಮಾಣಗಳ ಸೂಕ್ಷ್ಮ ದೃಷ್ಟಿಯ ಅನುಭವ ಪಾಕವಿದೆ. ಇದರಿಂದಾಗಿಯೇ ನೀವು ಅಟ್ಟದ್ದು ಅಡುಗೆಯಾಗಿದೆ, ನೈವೇದ್ಯವಾಗಿದೆ, ಬ್ರಹ್ಮ ಭೋಜನವಾಗಿದೆ, ಸಾವಿರಾರು ಮಂದಿಗಳ ಜಠರಾಗ್ನಿಗಳನ್ನು ತಣಿಸುವ ನಳಪಾಕವಾಗಿದೆ. ನೀವು ಉರಿ ಹಚ್ಚಿದ ಒಲೆಯಲ್ಲಿ ಪ್ರತ್ಯಕ್ಷವಾಗುವ ಅಗ್ನಿದೇವ ಮೃಷ್ಟಾನ್ನವನ್ನೇ ಕರುಣಿಸುತ್ತಾನೆಂಬುದಲ್ಲದೆ ನೀವು ನಿಜಾರ್ಥದ ಅಕ್ಷಯ ಪಾತ್ರೆಯ ಕೈಗುಣಿ ಎಂದೂ ಜನಜನಿತವಾಗಿದೆ. ಆಧುನಿಕ ವಾಣಿಜ್ಯ ಯುಗದಲ್ಲಿಯೂ ನಿಮ್ಮ ವ್ಯವಹಾರವನ್ನು ವಾಣಿಜ್ಯೀಕರಣಗೊಳಿಸದೆ ಅನ್ನಬ್ರಹ್ಮನ ಸೇವೆ ಮಾಡುತ್ತಾ ಬಂದಿದ್ದೀರಿ. ಹೊರಗಿನ ಮಡಿಯಂತೆ ಅಂತರಂಗದ ಶುದ್ಧಿಗೂ ಮಹತ್ವ ಕೊಟ್ಟು ಬೆಂಕಿಯಂತೆ ಪ್ರಜ್ವಲಿಸಿದವರು ತಾವು. ಪಾಕಶಾಸ್ತ್ರಜ್ಞವೆನ್ನುವವರು ಅಡುಗೆಯವರಾಗಿದ್ದ ಕಾಲದಲ್ಲಿ ನಿಮ್ಮದೇ ಆದ ಸಮಯ ಪ್ರಜ್ಞೆ, ಶಿಸ್ತು ಪಾಲನೆ, ನೇರ ನಡೆನುಡಿಯ ಸ್ವಚ್ಛತೆಯ ಮೂಲಕ ವೃತ್ತಿಗೆ ಘನಸ್ಥಿಗೆ ಗೌರವಗಳನ್ನು ತಂದಿದ್ದೀರಿ. ನೀವು ನಿಮ್ಮ ಮಾನಾಭಿಮಾನ ಪಾಲನೆ ಅನನ್ಯವಾದದ್ದು ಮತ್ತು ಅನುಕರಣೀಯವಾದದ್ದು. ಕಬ್ಬಿನ ಹಿತ್ತಲು ರಾಮಚಂದ್ರ ಭಟ್ ಶ್ರೀಮತಿ ಪಾರ್ವತಿಯಮ್ಮ ದಂಪತಿಗಳ ಪುತ್ರರಾಗಿ ಭಾರತ ಸ್ವಾತಂತ್ರ್ಯದ 40 ದಿನಗಳ ಪೂರ್ವದಲ್ಲೇ ಜನಿಸಿದ ತಾವು ಆ ಕಾಲದಲ್ಲಿ ಮೆಟ್ರಿಕ್ ತನಕ ವಿದ್ಯಾಭ್ಯಾಸವನ್ನು ಪೂರೈಸಿದವರು. 1988ರಲ್ಲಿ ಹಿರಿಯ ಪಾಕತಜ್ಞ ಕಟ್ರಚೋಡಿ ವೆಂಕಟರಮಣ ಭಟ್ರ ಶಿಷ್ಯರಾಗಿ ಸಹಾಯಕ ಅಡುಗೆಯವರಾಗಿ ಕೆಲಸ ಪ್ರಾರಂಭಿಸಿದ ತಾವು ಪಾಕಕಲಾ ತಜ್ಞರಾಗಿ ಬೆಳೆಯಬಲ್ಲ ಪಾಕರಸದ ಪ್ರತಿ ಮಜಲಿನ ಒಳಮರ್ಮವನ್ನು ಕರಗತ ಮಾಡಿಕೊಂಡಿರಿ. ಪತ್ನಿ ಶಾರದಾ, ಮಕ್ಕಳಾದ ಉಷಾದೇವಿ, ಜಯರಾಮ, ಸಂಧ್ಯಾ ಹಾಗೂ ಅಳಿಯಂದಿರು, ಸೊಸೆ, ಮೊಮ್ಮಕ್ಕಳ ತುಂಬು ಸಂಸಾರ ನಿಮ್ಮದು. ನಿಜಾರ್ಥದ ರಸಪಾಕದ ನಿಮ್ಮ ಜೀವನ ಸುಖಮುಖಿಯಾಗಿ ಬೆಳಗಲಿ ಎಂದು ಹಾರೈಸಿ ಕಾಯಕದಲ್ಲಿ ಅವಿಶ್ರಾಂತ ತಲ್ಲೀನತೆ ಮತ್ತು ಪರಿಶ್ರಮದಿಂದ ಸಾಧಿಸಿದ ಸಾಧನೆಯ ಗೌರವಾರ್ಥವಾಗಿ ಶ್ರೀ ಕೇಶವ ಕೃಪಾ ವೇದ ಮತ್ತು ಕಲಾ ಪ್ರತಿಷ್ಠಾನದ ಸರಣಿ ಶಿವಪೂಜಾ ಅಭಿಯಾನದ 2025ರ ಎಲ್ಲ ವಿದ್ಯಾರ್ಥಿಗಳು, ಪೋಷಕ ಬಂಧುಗಳು ಸೇರಿ ಸಮ್ಮಾನ ಪತ್ರ ಫಲದಾಂಬೂಲಾದಿಗಳಿಂದ ಆತ್ಮೀಯವಾಗಿ ಗೌರವಿಸುತ್ತಿದ್ದೇವೆ. ವಂದನೆಗಳೊಂದಿಗೆ ಸಂಚಾಲಕರ ಹಸ್ತಾಕ್ಷರ, ಪ್ರಧಾನ ಸಂಚಾಲಕರ ಹಸ್ತಾಕ್ಷರ, ಪ್ರತಿಷ್ಠಾನದ ಅಧ್ಯಕ್ಷರ ಹಸ್ತಾಕ್ಷರ ಮತ್ತು ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿರತಕ್ಕಂತಹ ಎನ್ನ ಚಿಕ್ಕಪ್ಪ ಸತ್ಯಮೂರ್ತಿ ಭಟ್ ಇವರ ಹಸ್ತಾಕ್ಷರ. ಅತ್ಯಂತ ಪ್ರಿಯ ವಿದ್ಯಾರ್ಥಿ ಚಿರಂಜೀವಿ ಅಮೋಘಮೂರ್ತಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಸದಾಶಯದ ನುಡಿಗಳು. ನಿನ್ನ ಸತ್ಸಂಕಲ್ಪಗಳು ಈಡೇರಲಿ, ಸತ್ಕರ್ಮಗಳ ವೇಗ ವರ್ಧನೆಯಾಗಲಿ, ಸತ್ಕರ್ಮ ಸದಾಚಾರ ಸದ್ವಿಚಾರ ಸಚ್ಚಾರಿತ್ರ್ಯದ ಬೆಳಕಿನಲ್ಲಿ ನಿನ್ನ ರೂಪ ಪ್ರಜ್ವಲಿಸಲಿ, ಪ್ರತಿಫಲಿಸಲಿ. ಅಮೋಘಮೂರ್ತಿಗೆ ಹುಟ್ಟುಹಬ್ಬದ ನಮ್ಮೆಲ್ಲರೂ